ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳಾ ಅಧಿಕಾರಿಗಳೇ ಇಲ್ವಾ ಗೌರವ ಅನ್ನುವಂಥದ್ದು ಇಲ್ಲಿ ಮೂಡ್ತಾ ಇದೆ ಪ್ರಶ್ನೆ. ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಗೌರವವೇ ಇಲ್ವಾ? ಶಿಡ್ಲಘಟ್ಟ ಕೇಸ್ ಮರೆಯುವ ಮುನ್ನವೇ ಮತ್ತೊಂದು ಪ್ರಕರಣ. ಸಿಎಂ ತವರು ಕ್ಷೇತ್ರದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿ ಭವ್ಯ ಹಾಗೂ ನವೀನ್ಗೆ ಧಮಕಿ. ವರುಣಾದ ಗುಡಮಾದನಹಳ್ಳಿ ನಿವಾಸಿ ಪುಟ್ಟಸ್ವಾಮಿಯಿಂದ ಬೆದರಿಕೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ. ಧಮಕಿ, ಕೊಲೆ ಬೆದರಿಕೆ ಹಾಕಿದ ದೃಶ್ಯ ಇದೀಗ ಮೊಬೈಲ್ನಲ್ಲಿ ಸೆರೆಯಾಗಿರುವಂಥದ್ದು. ಮೊಬೈಲ್ ಕಿತ್ತುಕೊಂಡು ವಿಡಿಯೋ ಡಿಲೀಟ್ ಮಾಡಿರುವ ಆರೋಪಿ. ಅಧಿಕಾರಿಗೆ ಬೆದರಿಕೆ ಹಾಕಿದ ವ್ಯಕ್ತಿ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳಾ ಅಧಿಕಾರಿಗಳಿಗೆ ಗೌರವವೇ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಇಲ್ಲಿ. ಶಿಡ್ಲಘಟ್ಟ ಕೇಸ್ ಮರೆಯುವ ಮುನ್ನವೇ ಇದೀಗ ಮತ್ತೊಂದು ಪ್ರಕರಣ. ಸಿಎಂ ತವರು ಕ್ಷೇತ್ರ ವರುಣಾದಲ್ಲಿ ಮಹಿಳಾ ಅಧಿಕಾರಿಗೆ ಧಮಕಿಯನ್ನ ಹಾಕಿದ್ದಾರೆ. ಗ್ರಾಮ ಆಡಳಿತ ಅಧಿಕಾರಿ ಭವ್ಯ ಹಾಗೂ ನವೀನ್ಗೆ ಧಮಕಿ ಹಾಕಿರುವಂತದ್ದು. ವರುಣಾದ ಗುಡಮಾದನಹಳ್ಳಿ ನಿವಾಸಿ ಪುಟ್ಟಸ್ವಾಮಿಯಿಂದ ಬೆದರಿಕೆ ಕೇಳಿಬಂದಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ನಂತರ ಕೊಲೆ ಬೆದರಿಕೆ ಸಹಿತ ಅಲ್ಲಿ ಹಾಕ್ತಾರೆ. ಧಮಕಿ, ಕೊಲೆ ಬೆದರಿಕೆ ಹಾಕಿರುವಂತದ್ದು. ಈಗ ತಾನೇ ನಾವು ಒಂದು ವಿಚಾರವನ್ನ ಗಮನಿಸಿದ್ವಿ ಒಂದಿಷ್ಟು, ಯಾಕಂದ್ರೆ ಶಿಡ್ಲಘಟ್ಟದಲ್ಲಿ ಆಗಿರುವಂತಹ ಘಟನೆಯನ್ನ. ಅದಾದ ಬಳಿಕ ಇದು ಈಗ ಸಿಎಂ ತವರು ಕ್ಷೇತ್ರದಲ್ಲಿ ಆಗಿರುವಂತಹ ಘಟನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಈಗಷ್ಟೇ ನಾವು ಶಿಡ್ಲಘಟ್ಟದಲ್ಲಿ ಒಂದು ಮಹಿಳಾ ಅಧಿಕಾರಿ ಮೇಲೆ ಒಂದು ಧಮಕಿ ಹಾಕಿರುವಂತಹ ಕೇಸನ್ನ ಗಮನಿಸಿದ್ವಿ. ಅದಾದ ಬಳಿಕ ಮತ್ತೊಂದು, ಅದು ಸಿಎಂ ಅವರ ತವರು ಕ್ಷೇತ್ರದಲ್ಲಿ ಆಗಿರುವಂತಹ ಈ ಘಟನೆ, ಏನೆಲ್ಲ ಮಾಹಿತಿ ಇದೆ ಸಂದೀಪ್ ಈ ಬಗ್ಗೆ? ಓಕೆ, ಸಂಪರ್ಕ ಕಡಿತಗೊಂಡಿದೆ. ಇದೀಗ ನಾವು ಗಮನಿಸಿದ್ವಿ, ಈ ಹಿಂದೆ ಅಷ್ಟೇ ಶಿಡ್ಲಘಟ್ಟದಲ್ಲಿ ನಡೆದಿರುವಂತಹ ಒಂದು ಘಟನೆ. ಅಂದ್ರೆ ಅಲ್ಲಿ ಅಧಿಕಾರಿನೂ ಸಹಿತ ಮಹಿಳಾ ಅಧಿಕಾರಿಗೆ ಅಲ್ಲಿ ಧಮಕಿಯನ್ನ ಹಾಕಿರ್ತಾನೆ. ಒಂದು ಬ್ಯಾನರ್ ಅನ್ನ ಅಲ್ಲಿ ತೆಗೆದು ಹಾಕಿರುವಂತಹ ವಿಚಾರಕ್ಕೆ, ಪೋಸ್ಟರ್ ನ ತೆಗೆದು ಹಾಕಿರುವಂತಹ ವಿಚಾರಕ್ಕೆ. ಅದಾದ ಬಳಿಕ ಇದು ಈಗ ಮತ್ತೊಂದು ಘಟನೆ. ಅದರಂತೆ ಸಿಎಂ ತವರು ಕ್ಷೇತ್ರ ವರುಣಾದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಏನಿದೆ, ಇದು ಮತ್ತಷ್ಟು ಒಂದು ರೀತಿಯಾಗಿ ಸಂಚಲನವನ್ನ ಇದೀಗ ರಾಜಕೀಯದಲ್ಲಿ ಮೂಡಿಸಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಈ ಶಿಡ್ಲಘಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹಲವಾರು ಒಂದು ರೀತಿಯಾಗಿ ವಿರೋಧಗಳು ಕೂಡ ಕೇಳಿ ಬಂದಿತ್ತು. ಅಂದ್ರೆ ಒಂದು ಮಹಿಳೆಗೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಈ ಅಧಿಕಾರಿಗಳಿಗೆ ಅನ್ನುವಂಥದ್ದು. ಇದಾದ ಬಳಿಕ ಇದೀಗ ಮತ್ತೆ ಅದೇ ರೀತಿಯಾಗಿ ಒಂದು ಮಹಿಳೆಯ ಅಧಿಕಾರಿಗೆ ಈ ರೀತಿಯಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಇನ್ನು ಕೊಲೆ ಬೆದರಿಕೆ ಸಹಿತ ಆಗ್ತಾರೆ ಅಂತ ಅಂದ್ರೆ ಏನು ರೌಡಿಸಮ್ ಮಾಡ್ತಾ ಇದ್ದಾರೆ ಇವರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಯಾವುದೇ ರೀತಿಯಾದಂತಹ ಕಾನೂನಿನ ಭಯ ಇಲ್ವಾ? ಯಾರಿಗೆ ಹೇಗೆ ಮಾತಾಡಬೇಕು? ಒಂದು ಅಧಿಕಾರಿ ಅಂತ ಅಂದ್ರೆ ಅಧಿಕಾರಿಗೆ ಆ ಪೋಸ್ಟಿಂಗಿಗೆ ಆದ್ರೂ ಆ ಮರ್ಯಾದೆ ಕೊಡಬೇಕಲ್ವಾ? ಇನ್ನು ಅದೆಲ್ಲ ಹೊರತುಪಡಿಸಿ ಒಂದು ಮಹಿಳೆಯಲ್ಲಿ ಮಾತಾಡ್ತಿದ್ದಾಳೆ ಅಂತ ಅಂದ್ರೆ ಮಹಿಳೆಗೆ ಯಾವ ರೀತಿಯಾಗಿ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ವಾ ಇವರಿಗೆ ಅನ್ನುವಂತ ಪ್ರಶ್ನೆಗಳು ಇಲ್ಲಿ ಮೂಡುತ್ತೆ. ಅದರಂತೆ ಸಿಎಂ ತವರು ಕ್ಷೇತ್ರ ವರುಣಾದಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಅಲ್ಲಿ ಯಾರು ಅಧಿಕಾರಿಗೆ ಬೆದರಿ ಹಾಕಿದಂತಹ ವ್ಯಕ್ತಿ ಮೇಲೆ ಇದೀಗ ಎಫ್ಐಆರ್ ಸಹಿತ ಆಗಿದೆ. ಇನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಸಹಿತ ಅಲ್ಲಿ ಹಾಕ್ತಾರೆ. ಇನ್ನು ಧಮಕಿ ಮತ್ತೆ ಕೊಲೆ ಬೆದರಿಕೆ ಹಾಕಿದ ದೃಶ್ಯವನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗ್ತಾ ಇದೆ. ಆದರೆ ಆ ಮೊಬೈಲನ್ನು ಸಹಿತ ಕಸಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಶಿಡ್ಲಘಟ್ಟ ಕೇಸ್ ಮರೆಯುವ ಮುನ್ನವೇ ಇದೊಂದು ಮತ್ತೊಂದು ಪ್ರಕರಣ. ವರುಣಾದ ಗುಡಮಾದನಹಳ್ಳಿ ನಿವಾಸಿ ಪುಟ್ಟಸ್ವಾಮಿಯಿಂದ ಬಂದಿರುವಂತಹ ಬೆದರಿಕೆ. ಅಲ್ಲಿ ಭವ್ಯ ಹಾಗೂ ನವೀನ್ ಅಧಿಕಾರಿಗಳು ಅಲ್ಲಿ ಹೋಗಿರ್ತಾರೆ. ಅಧಿಕಾರಿಗಳಿಗೆ ಧಮಕಿಯನ್ನ ಹಾಕ್ತಾರೆ. ಭವ್ಯಾಗಿ ಕೂಡ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಅಲ್ಲಿ ನಿಂದಿಸ್ತಾರೆ. ಅದಾದ ಬಳಿಕ ಕೊಲೆ ಬೆದರಿಕೆ ಸಹಿತ ಆಗ್ತಾರೆ. ಇನ್ನು ಮೊಬೈಲ್ನಲ್ಲಿ ಏನು ವಿಡಿಯೋನ ಮಾಡ್ತಾ ಇತ್ತು, ಆ ಮೊಬೈಲನ್ನು ಕಸಿಯುವಂತ ಪ್ರಯತ್ನ ಮಾಡಿ ಕಸಿದು ಆ ವಿಡಿಯೋ ಸಹಿತ ಅಲ್ಲಿ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಸಹಿತ ಇಲ್ಲಿ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಅಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಆ ವ್ಯಕ್ತಿ ಅಂತ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಜೀವನ್, ಇದೀಗ ಏನು ಒಂದು ಶಿಡ್ಲಘಟ್ಟದಲ್ಲಿ ನಡೆದಿರುವಂತಹ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಸಿಎಂ ತವರು ಕ್ಷೇತ್ರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಂದ್ರೆ ಒಬ್ಬ ಮಹಿಳಾ ಅಧಿಕಾರಿಗೆ ಗೌರವ ಕೊಡದ ರೀತಿಯಲ್ಲಿ ಅಲ್ಲಿ ಮಾತನಾಡ್ತಾರೆ. ಏನೆಲ್ಲ ಮಾಹಿತಿ ಇದೆ ಜೀವನ್ ಈ ಬಗ್ಗೆ? ಪ್ರಕರಣ ಏನ್ ದಾಖಲಾಗಿದೆ ಮೈಸೂರಿನ ಸಿಎಂನ ತವರು ಕ್ಷೇತ್ರದಲ್ಲಿ ಏನ್ ದಾಖಲಾಗಿದೆ ಈ ಒಂದು ಪ್ರಕರಣ ಏನಂದ್ರೆ ಈ ಹಿಂದೆ ಘಟ್ಟದಲ್ಲಿ ರಾಜೀವ್ ಏನು ಮುಖ್ಯ ಅದೇ ವಿಚಾರ ಬೇರೆ ಇದೆ ಅಷ್ಟೇ ಬಿಟ್ಟೆ ಆ ಅಧಿಕಾರಿಗೆ ಯಾವ ರೀತಿ ಕೊಲೆ ಬೆದರಿಕೆ ಹಾಕಿರ್ತಾರೆ. ಏನ್ ಈ ಒಂದು ಸ್ವಾಮಿ ಎಂಬ ವ್ಯಕ್ತಿ ಆ ಒಂದು ಜಮೀನಿನಲ್ಲಿ ಒಂದು ಜಮೀನಿನಲ್ಲಿ ಅನಧಿಕೃತವಾಗಿ ಅಡಿಕೆ ತೋಟವನ್ನ ಬೆಳೆದು ಆ ಒಂದು ಅಡಿಕೆ ತೋಟ ಆ ಒಂದು ಜಾಗವನ್ನ ಸರ್ಕಾರ ಖಾಲಿ ಅಂತ ಒಂದು ಬಾಗಿನ ಕೊಟ್ಟಿರುತ್ತೆ. ಆ ಒಂದು ಏನು ನಿಮಾನ್ಸ್ ಮಾದರಿಯ ಒಂದು ಆಸ್ಪತ್ರೆಯನ್ನು ಕೂಡ ಅಲ್ಲೊಂದು ಆ ಒಂದು ಜಾಗದಲ್ಲಿ ಕಟ್ಟಬೇಕು ಅಂತ ಒಂದು ಅದರಿಂದ ಯೋಜನೆಯನ್ನು ರೂಪಿಸಿರುತ್ತೆ. ಆ ಒಂದು ಜಾಗನ ಏನು ಗ್ರಾಮ ಆಡಳಿತ ಅಧಿಕಾರಿ ಭವ್ಯ ಹಾಗೂ ಜೊತೆಗೆ ಸಹಾಯಾಧಿಕಾರಿ ಇಬ್ಬರು ಆ ಒಂದು ಸ್ಥಳ ಪರಿಶೀಲನೆಗೆ ಹೋದಂತ ಸಂದರ್ಭದಲ್ಲಿ ಈ ಒಂದು ಪುಸ್ತಕ ಏನದನ್ನ ಒಪ್ಪಿಕೊಂಡಿದ್ದಾರೆ ಅನಧಿಕೃತವಾಗಿ ಆ ಒಬ್ಬ ವ್ಯಕ್ತಿ ಅಧಿಕಾರಿಗಳ ಮೇಲೆ ಧಮಕಿ ಹಾಕಿರೋದು, ಕೊಲೆ ಬೆದರಿಕೆ ಕೂಡ ಹಾಕಿರೋದು, ಜೊತೆಗೆ ಈ ಒಂದು ಘಟನೆಯನ್ನ ಮೊಬೈಲ್ ನಲ್ಲಿ ತಗೊಂಡಿದ್ದಾರೆ. ಈ ಒಂದು ಸೆರೆ ಸಿಕ್ಕಿರುವಂತ ವಿಡಿಯೋನು ಕೂಡ ಮೊಬೈಲ್ ಕಿತ್ಕೊಂಡು ಡಿಲೀಟ್ ಮಾಡುವಂತ ಅಂಶ ಕೂಡ ಇದೊಂದು ಪ್ರಕರಣ ದಾಖಲಾಗಿದೆ. ವನಿತಾ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಮಾಹಿತಿಗೆ. ಅಲ್ಲಿ ಸರ್ಕಾರದ ಭೂಮಿ ಇರುತ್ತೆ, ಆ ಭೂಮಿಯನ್ನ ಪರಿಶೀಲನೆ ಮಾಡೋಕೆ ಹೋದಂತ ಸಮಯದಲ್ಲಿ ನಡೆದಿರುವಂತಹ ಘಟನೆ ಇದು. ಆ ಮಹಿಳಾ ಅಧಿಕಾರಿಯಲ್ಲಿ ಪರಿಶೀಲನೆ ಮಾಡೋಕೆ ಅಂತ ಹೋಗಿರ್ತಾರೆ ಆ ಜಾಗದ ಕುರಿತಾಗಿ. ಇದು ಗೌರ್ಮೆಂಟ್ ಜಾಗ ಅಂತ ಹೇಳಿದಾಗ ಏನು ಹೊಟ್ಟೆಗೆ ಏನ್ ತಿಂತೀಯಾ ನೀನು ಅನ್ನುವಂತಹ ಮಾತುಗಳನ್ನ ಈ ರೀತಿಯಾಗಿ ಒಂದು ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ಅಲ್ಲಿ ಬೈದಿರುವಂತದ್ದು ಈ ಪುಟ್ಟ ಸ್ವಾಮಿ ಅನ್ನುವಂತಹ ವ್ಯಕ್ತಿ. ಅಂದ್ರೆ ಈ ರೀತಿಯಾಗಿ ಒಬ್ಬ ಅಧಿಕಾರಿಗೆ ಮಾತಾಡ್ತಾರೆ ಅಂತ ಅಂದ್ರೆ ಎಷ್ಟು ಮಟ್ಟಿಗೆ ಇವರಿಗೆ ನಾಲೆಜ್ ಇದೆ, ಎಷ್ಟು ಮಟ್ಟಿಗೆ ಇವರು ಕಾನೂನಿನ ಬಗ್ಗೆ ತಿಳಿದುಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅರಿವಾಗುತ್ತೆ. ಇಂಥ ವ್ಯಕ್ತಿಗಳಿಗೆ ಒಂದು ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ಬೇಕು.